ಜೀವೋತ್ತಮರಾದ ಹನುಮಂತ ದೇವರು ರಾಮಕಾರ್ಯ ಸಾಧನೆಗಾಗಿ ಸಮುದ್ರವನ್ನು ಹಾರಬೇಕು ಅಂತ ಅಪಾರವಾಗಿ ತಾವು ದೇಹವನ್ನು ಬೆಳೆಸಿದ್ದಾರೆ. ಅಲ್ಲಿಗೆ ಕಿಷ್ಕಿಂಧ ಕಾಂಡ ಮುಕ್ತಾಯಗೊಂಡು ಅಲ್ಲಿನ ಮುಂದಿನ ಭಾಗ ಎಲ್ಲ ಸುಂದರಕಾಂಡ ಅಂತ ಕರಿತಾ ಇದ್ದಾರೆ. ಹಾರುವಾಗ ಹನುಮಂತ ದೇವರು ರಾಮದೇವರ ಗುಣಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ರಾಮನ ಗುಣದ ಸ್ಮರಣೆ ಅಂದರೂ ಒಂದೇ, ರಾಮನ ಸ್ಮರಣೆ ಅಂದರೂ ಒಂದೇ. ಯಾಕಂದರೆ ದೇವರಿಗಿಂತ ಬೇರೆಯಾದ ದೇವರ ಗುಣ ಇಲ್ಲ. ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ. ನಮ್ಮಲ್ಲಿ ಆದರೆ ನಾವೇ ಬೇರೆ, ನಮ್ಮ ಗುಣನೇ ಬೇರೆ. ಕೆಲವರು ಮಾತಾಡುವಾಗ ಹೇಳ್ತಾರೆ, ಅವರು ನೋಡ್ಲಿಕ್ಕೆ ಹಾಗೆ, ಅವ್ರ ಗುಣ ನಿಮಗಿನ್ನೂ ಗೊತ್ತಿಲ್ಲ ಅಂತ ಅಂತಾರೆ. ಹಾಗಾದರೆ ಗುಣ ಒಂದು, ನಾವೊಂದು ಬೇರೆ ಬೇರೆ. ಆದರೆ ಭಗವಂತನಲ್ಲಿ ಹಾಗೆ ಅವನಿಂದ ಬೇರೆಯಾದ ಗುಣ ಇಲ್ಲ. ಮತ್ತು ದೇವರ ಉಪಾಸನೆ ಅಂದರೆ ಅವನ ಗುಣಗಳ ಚಿಂತನೆಯೇ ಅವನ ಉಪಾಸನೆ. ಹಾಗಾಗಿ ಹನುಮಂತ ದೇವರು ಹಾರುವ ಮೊದಲು ರಾಮನನ್ನು ಗುಣಾರ್ಣವ ಅಂತ ಸ್ತೋತ್ರ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಜ್ಜನನಾದವ ತಾನು ಯಾವುದೇ ಕಾರ್ಯ ಮಾಡುವಾಗಲೂ ಅದು ಭಗವಂತನ ಆರಾಧನೆ, ದೇವರ ಪೂಜಾ, ಈ ಕರ್ಮದಿಂದ ಭಗವಂತ ಪ್ರೀತನಾಗಲಿ ಈ ಭಾವನೆಯಿಂದ ಮಾಡಬೇಕಂತೆ. ಕುರುವತೆ ಕರ್ಮ ಯತ್ಪ್ರೀತಯೇ ಸಜ್ಜನಾಃ. ಸಜ್ಜನರು ತಾವು ಮಾಡುವ ಎಲ್ಲ ಕಾರ್ಯಗಳ ಮುಖ್ಯ ಉದ್ದೇಶ ಅದು ಭಗವಂತ ಪ್ರೀತನಾಗಲಿ, ವಿಷ್ಣು ಪ್ರೀತ್ಯರ್ಥಂ. ಅದು ಬಿಟ್ಟು ಬೇರೆ ಯಾವ ಕಾಮನೆಯೂ ಅವರ ಮನಸ್ಸಿನಲ್ಲಿ ಇಲ್ಲ. ಸಜ್ಜನ ಶಿಖಾಮಣಿಗಳಾದ ಭಗವಂತನ ಏಕಾಂತ ಭಕ್ತರಾದ ಹನುಮಂತ ದೇವರು ರಾಮಚಂದ್ರ ಮಹಾಪ್ರಭುವಿನ ಕಾರ್ಯಕ್ಕಾಗಿ, ಅದರ ಸಾಧನೆಗಾಗಿ ಹಾರುವಾಗ ಅವನ ಸ್ಮರಣೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯ ಮಾಡುವಾಗಲೂ ದೇವರ ಸ್ಮರಣೆಯೊಂದಿಗೆ ಆರಂಭ ಮಾಡಿದರೆ ಅದು ಭಗವಂತನ ಪೂಜಾರೂಪವಾಗಿ ಪರ್ಯವಸಾನ ಆಗುತ್ತೆ. ಅದಕ್ಕೆ ಆಚಾರ್ಯರು ಮುಂದೆ ಇದೇ ಹನುಮಂತ ದೇವರು ಆಚಾರ್ಯರಾಗಿ ಬಂದಾಗ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಅವರ ಗ್ರಂಥಗಳಲ್ಲಿ ಹೇಳುವಾಗ ವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಏಳುವಾಗಲೇ, ಹಾರುವ ಮೊದಲೇ, ಬೆಳೀತಿರುವಾಗಲೇ, ದೇವರ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಾಗಲೇ ಭಗವಂತನ ಗುಣವನ್ನು ಹನುಮಂತ ದೇವರು ಸ್ತೋತ್ರ ಮಾಡಿದ್ದಾರೆ. ರಾಮನಲ್ಲಿ ಏನೆಲ್ಲ ಗುಣಗಳಿದೆ? ಬಲವೀರ್ಯ ಮಹಾರ್ಣವಾಯ, ವಿಸ್ತೃತ ಷಡ್ಗುಣಾಯ, ಸರ್ವೇಶ್ವರಾಯ. ಅಂತಹ ರಾಮನಿಗೆ ನತ್ವ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಾರುವ ಹನುಮಂತನಲ್ಲಿ ರಾಮನ ಬಗೆಗೆ ಎಂಥ ಭಾವನೆ ಇದೆ? ಇಂಥ ಭಾವನೆ ಇದೆ. ರಾಮನನ್ನು ಹನುಮ ಒಬ್ಬ ಮನುಷ್ಯ ಅಂತ ತಿಳಿದಿಲ್ಲ, ರಾಜಕುಮಾರ ಅಂತ ತಿಳಿದಿಲ್ಲ. ಅದೃಷ್ಟ ಕೆಟ್ಟು ರಾಜಸಿಂಹಾಸನ ಕೈತಪ್ಪಿ ಕಾಡಾಡಿಯಾದ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ರಾಮನನ್ನು ಹನುಮ ತಿಳಿದಿಲ್ಲ. ಮತ್ತೇನು ತಿಳಿದಿದ್ದಾನೆ? ಸರ್ವೇಶ್ವರಾಯ, ಈ 14 ಲೋಕದ ಒಡೆಯ ಅಂತ ತಿಳಿದಿದ್ದಾನೆ. ಅಷ್ಟೇ ಅಲ್ಲ, ಶಾಶ್ವತ ಸುವಿಸ್ತೃತ ಷಡ್ಗುಣಾಯ,
ಪರಿಪೂರ್ಣವಾಗಿ 6 ಗುಣಗಳಿಂದ ಸಮಗ್ರವಾದ ಐಶ್ವರ್ಯ, ಸಮಗ್ರವಾದ ವೀರ್ಯ, ಸಮಗ್ರವಾದ ಯಶಸ್ಸು, ಈ ಎಲ್ಲದರಲ್ಲಿ ಭಗವಂತ ಪರಿಪೂರ್ಣ. ಆದ್ದರಿಂದಲೇ ಅವನನ್ನು ಭಗವಾನ್ ಅಂತ ಕರೀತಾ ಇದ್ದಾರೆ. ಬಲ ಮತ್ತು ವೀರ್ಯಗಳಿಗೆ ದೊಡ್ಡ ಸಮುದ್ರದಂತೆ ಅವನು. ಸಮುದ್ರಕ್ಕಾದರೂ ಒಂದು ಪರಿಮಿತಿ ಇದೆ, ಆದರೆ ದೇವರ ಬಲಕ್ಕೆ, ಅವನ ಸಾಮರ್ಥ್ಯಕ್ಕೆ ಮಿತಿಯೇ ಇಲ್ಲ. ಈ ಭಾವನೆಯಿಂದ ನಮ್ಮೆಲ್ಲರಿಗೆ ಹನುಮಂತ ದೇವರು ಎಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ಇದು ರಾಮನಿಗೆ ನಾನು ಮಾಡುವ ಉಪಕಾರ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ನಾವೆಲ್ಲ ದೇವರ ಸಲುವಾಗಿ ಏನು ಮಾಡಿದರೂ ದೇವರಿಗೆ ಅದು ನಾವು ಮಾಡಿದ ಉಪಕಾರ ಅಲ್ಲ, ಅದು ಸೇವಾ. ರಾಮನಿಗೆ ನಾನು ಸೇವಾರೂಪವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಸಾಮಾನ್ಯರ ಮನಸ್ಸಿನಲ್ಲಿ ಈ ಭಾವನೆ ಬರಬಾರ್ದು. ಯಾವ ಭಾವನೆ? ರಾಮ ವನವಾಸಕ್ಕೆ ಹೋದಾಗ ಹೆಂಡತಿಯನ್ನು ಕಳ್ಕೊಂಡ. ಒಂದು ಹೆಂಡತಿಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅವನ ಕೈಯಲ್ಲಿ. ಅವನ ಹೆಂಡತಿಯನ್ನೇ ಒಬ್ಬ ರಾಕ್ಷಸ, ಒಬ್ಬ ದುಷ್ಟ ಅಪಹಾರ ಮಾಡಿದ. ರಾಮ ಭಾರೀ ಹುಡುಕದ, ಸಿಗಲಿಲ್ಲ. ಆದರೆ ರಾಮನ ಬಳಿ ಒಬ್ಬ ಸರ್ವೆಂಟ್ ಬಂಟ ಇದ್ದ, ಹನುಮ. ಅವನು ಭಾರೀ ಶಕ್ತಿವಂತ. ಅವನು ಹೆಲ್ಪ್ ಮಾಡಿದ್ದಕ್ಕೆ ರಾಮನಿಗೆ ಅವನ ಮಡದಿ ಸಿಕ್ಕಲು. ಈ ಭಾವನೆ ನಮ್ಮ ಯಾರಲ್ಲಿಯೂ ಬರಬಾರ್ದು. ರಾಮಂದು ಇದು ಒಂದು ನಾಟಕ. ಆ ರಾಮ ಆಡಿದ ನಾಟಕದ ಒಳಗೆ ಹನುಮಂತನದು ಒಂದು ಪಾತ್ರ. ತನ್ನ ಪಾತ್ರದ ನಿರ್ವಹಣೆಯಲ್ಲಿ ನೋಡುವವರಿಗೆ, ಕೇಳುವವರಿಗೆ ಎಂದು ರಾಮ ಹನುಮರ ನಡುವಿನ ಸಂಬಂಧದ ಬಗ್ಗೆ ತಪ್ಪು ಕಲ್ಪನೆ ಬರಬಾರ್ದು. ಯಾವ ಕಲ್ಪನೆ ಬರಬೇಕು? ಎಂದೆಂದಿಗೂ ರಾಮ ಈಶ, ಎಂದೆಂದಿಗೂ ನಾನು ಅವನ ದಾಸ. ದಾಸೋಹಂ ಕೋಸಲೇಂದ್ರಸ್ಯ. ಎಲ್ಲಿಯೂ ಕೂಡ ಮರೆಯದೆ ಹನುಮಂತ ದೇವರು ತಮ್ಮ ದಾಸ್ಯತ್ವವನ್ನೇ ಬಿಂಬಿಸಿದ್ದಾರೆಯೇ ವಿನಃ ನೋಡುವ ಕೇಳುವ ಯಾರಿಗೂ ಕೂಡ ಆ ಭಾವನೆ ಬರಬಾರ್ದು ಅಂಥೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿ, ಪವನಸ್ಯ ಸೂನು, ವಾಯುಪುತ್ರರಾದ ಹನುಮಂತ ದೇವರು ಪರ್ವತವನ್ನು ನಿಷ್ಪೀಡ್ಯ, ಗಿರಿವರಂ ನಿಷ್ಪೀಡ್ಯ, ಅದು ಮಹೇಂದ್ರ ಪರ್ವತ ಅಂತ. ಆ ಪರ್ವತವನ್ನು ಏರಿ ನಿಂತಿದ್ದಾರೆ, ಹಾರಬೇಕು. ಆ ಪರ್ವತವನ್ನು ಒತ್ತಿ ಅದುಮಿ, ನೆಲದ ಒಳಗೆ ಅದುಮಿ ತಾವು ಮೇಲಕ್ಕಾರಿದ್ದಾರೆ. 2 ಕಥೆ ಇದರೊಳಗೆ. ಒಂದು, ನೀವು ಜೀವನದಲ್ಲಿ ಎತ್ತರಕ್ಕೆ ಹಾರಬೇಕು, ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗಬೇಕು ಅಂದರೆ ಪ್ರಾಣಾಯಾಮ ಬೇಕು. ವಾಯುವಿನ ಅನುಗ್ರಹ ಇಲ್ಲದೆ ಯಾರೂ ಜೀವನದಲ್ಲಿ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಇದೆಲ್ಲ ವ್ಯವಸ್ಥೆಗಳು ಶಾಸ್ತ್ರದಲ್ಲಿ ತೋರಿಸಿಕೊಟ್ಟಿದೆ. ಯಾರು ಈ ಮಾರ್ಗದಲ್ಲಿ ಸಾಧನೆಯನ್ನು ಮಾಡ್ತಾನೆ ಅವನು ಜೀವನದಲ್ಲಿ ಎತ್ತರದ ಲೋಕವನ್ನು ಪಡಿತಾನೆ. ಉಸಿರು ಬಿಗಿ ಹಿಡಿದು ಹನುಮಂತ ದೇವರು ಹಾರಿದ್ದಾರೆ. ಹಾಗಾದ್ರೆ ನಾವು ಪ್ರಾಣಾಯಾಮ ಮಾಡಬೇಕು. ತುಂಬ ಜನ ಪ್ರಾಣಾಯಾಮ ಅಂತ ಅದೇ ಒಂದು ಕ್ಲಾಸ್ಗೆ ಹೋಗ್ತಾರೆ. ಸಂಧ್ಯಾ ವಂದನೆ ಮಾಡಿದ್ರೆ ಸಾಕ್ರಿ, ಎಷ್ಟು ಬಾರಿ ಪ್ರಾಣಾಯಾಮ ಬರುತ್ತೆ. ನಾವು ಪ್ರಾಣಾಯಾಮ ಅಂತಂದರೆ ಬರೀ ಮೂಗು ಹಿಡ್ಕೊಳ್ಳೋದಷ್ಟೇ ತಿಳ್ಕೊಂಡಿದ್ವಿ. ಆದರೆ ಪ್ರಾಣಾಯಾಮ ಅಂದರೆ ಆ ಪ್ರಾಣವಾಯುವನ್ನು ನಿಗ್ರಹ. ನಿಗ್ರಹ ಅಂದರೆ ಅವ್ರ ಜೊತೆ ಫೈಟ್ ಮಾಡಿ ಗೆಲ್ಲೋದಲ್ಲ, ಪ್ರಾರ್ಥನೆ ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡೋದು ಪ್ರಾಣ ಜಯ ಅಂತ ಕರೀತಾರೆ. ಈ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸೋದೇ ಪ್ರಾಣಾಯಾಮ. ಆ ಪ್ರಾಣಾಯಾಮ ಮಾಡಿದಾಗ ಮಾತ್ರ
ಸಾಧನೆಯ ಸನ್ಮಾರ್ಗದಲ್ಲಿ ಎತ್ತರದಲ್ಲಿ ಬರಬಹುದು ಅಂತ ತೋರಿಸ್ಲಿಕ್ಕೆ ಹನುಮಂತ ದೇವರು ತಾವು ಉಸಿರು ಬಿಗಿ ಹಿಡಿದು ಹಾರಿದ್ದಾರೆ. ಆ ಮಹೇಂದ್ರ ಪರ್ವತವನ್ನು ಅದುಮಿದ್ದಾರೆ, ಚೆನ್ನಾಗಿ ಒತ್ತಿ ಹಾರಿದ್ದಾರೆ. ಅದೇನದು ಕಥೆ? ಅದೇನೆಂದರೆ ಅದು ಮಹೇಂದ್ರ ಪರ್ವತ. ನಮಗೆ ಮಹೇಂದ್ರ ಪರ್ವತದ ಪರಿಚಯ ಇಲ್ಲ, ಇಂದ್ರಿಯಗಳ ಪರಿಚಯ ಇದೆ. ಅದು ಮಹೇಂದ್ರ ನಮ್ಮ ಇಂದ್ರಿಯಗಳು ಕೂಡ ನಮ್ಮ ಜೀವನದಲ್ಲಿ ಮಹತ್ವವನ್ನು ಪಡೆದಿದೆ. ಇದು ಕೂಡ ಮಹೇಂದ್ರವೇ. ಕಣ್ಣು ಭಾರಿ ನೋಡಬೇಕು ಭಾರಿ ಆಸೆ. ಎಷ್ಟು ನೋಡಿದರೂ 5342ನೇ ಎಪಿಸೋಡ್ ಆಗಿದ್ದರೂ ಮುಂದಿನ ಎಪಿಸೋಡ್ ಏನು ಬರುತ್ತೆ ನೋಡಲಿಕ್ಕೆ ಕಣ್ಣಿಗೆ ಆಸೆ. ಅದೇ ನ್ಯೂಸು ಅದೇ ಹೇಳಿದ್ದೇ ಹೇಳ್ತಿರ್ತಾರೆ, ಆದರೂ ಅದನ್ನು ನೋಡುವ ಕೇಳುವ ಆಸೆ, ಬೇಡದ ಜಾಗಕ್ಕೆ ಹೋಗುವ ಆಸೆ, ಆರೋಗ್ಯಕ್ಕೆ ಅಲ್ಲದ ಸಲ್ಲದ ಪದಾರ್ಥವನ್ನು ತಿನ್ನುವ ಆಸೆ. ಇದೆಲ್ಲ ಇಂದ್ರಿಯಗಳು ನಮ್ಮ ಜೀವನದಲ್ಲಿ ಬಹಳ ಮಹತ್ವ. ಏನಂದರೆ ನಾವು ಕಣ್ಣು ಹೇಳಿದಾಗ ಕೇಳ್ತೀವಿ, ನಾವು ಹೇಳಿದಾಗ ನಮ್ಮ ಕಣ್ಣು ಕೇಳಲ್ಲ, ಕಣ್ಣು ಹೇಳಿದಾಗ ನಾವು ಕೇಳ್ತೀವಿ. ನಮ್ಮ ನಾಲ್ಗೆ ನಾವು ಹೇಳಿದಾಗ ಕೇಳಲ್ಲ, ಅದು ಹೇಳಿದಾಗ ನಾವು ಕೇಳ್ತೇವೆ. ಹೀಗಾಗಿ ನಾವು ಅದರ ಮೇಲೆ ನಿಯಂತ್ರಣ ಸಾಧಿಸೋಕ್ಕಿಂತಲೂ ಅವು ನಮ್ಮಗಳ ಮೇಲೆ ಸವಾರಿ ಮಾಡಿದ್ದೇ ಜಾಸ್ತಿ. ಅದು ಮಹತ್ವವನ್ನು ಪಡೆದಿದೆ, ಭಾರೀ ಬೆಳೆದು ಬಿಟ್ಟಿದೆ. ತಿನ್ನುವ, ನೋಡುವ, ಕೇಳುವ, ಹೋಗುವ, ಮುಟ್ಟುವ ಆಸೆ ಪರ್ವತದ ಹಾಗೆ ಬೆಳೆದಿದೆ. ಹನುಮಂತ ದೇವರು ತೋರಿಸ್ತಾರೆ, ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದರೆ, ನೀವು ಮಾಡಿದ ಕೆಲಸ ಭಗವಂತನಿಗೆ ಪ್ರೀತಿಯಾಗಬೇಕು ಅಂತಿದ್ದರೆ, ಎತ್ತರದ ಸಾಧನೆಯ ಬಯಕೆ ನಿಮಗಿದ್ದರೆ, ಈ ಸಂಸಾರ ಅನ್ನುವ ಸಾಗರವನ್ನು ದಾಟುವ ಬಯಕೆ ನಿಮಗಿದ್ದರೆ, ಇಂದ್ರಿಯಗಳನ್ನು ಒತ್ತಿ ಅದುಮಿ ನಿಗ್ರಹ ಮಾಡಿ ಅಂತ. ನೀವು ನಾಲಿಗೆ, ಕಣ್ಣು, ಕೈಕಾಲ ಮೇಲೆ ಹತೋಟಿಯನ್ನು, ನಿಯಂತ್ರಣವನ್ನು, ಕಂಟ್ರೋಲ್ ಸಾಧಿಸಲಿಲ್ಲ ಅಂತಾದರೆ ಯಾವ ಸಾಧನೆಯನ್ನು ಮಾಡಲಿಕ್ಕಾಗೋಲ್ಲ ಅಂತ ತೋರಿಸಿದ್ದು ಒಂದು ಕಥೆ. ಆದರೆ ಹನುಮಂತ ದೇವರು ಆ ಪರ್ವತವನ್ನು ಅದುಮುವ ಮೂಲಕ, ಪಾದವನ್ನು ಘಾತ ಮಾಡುವ ಮೂಲಕ, ನಾನು ಇಂದ್ರಾದಿಗಳಿಗಿಂತಲೂ ಹೆಚ್ಚಿನ ಮಹತ್ವ ಪಡೆದವ, ಇಂದ್ರಾದಿ ದೇವತೆಗಳಿಗಿಂತಲೂ ಹೆಚ್ಚು ಮಹತ್ವ. ವಾಯು ದೇವೋ ವಿಶಿಷ್ಟ, ದೇವತೆಗಳ ಮಧ್ಯದಲ್ಲಿ ಹೆಚ್ಚು ಮಹತ್ವ ಯಾರಿಗೆ ಅಂದರೆ ವಾಯುದೇವರಿಗಂತ. ಯಾಕಂದರೆ ವಾಯುದೇವರೇ ಬ್ರಹ್ಮರು. ಆ ಬ್ರಹ್ಮದೇವರನ್ನು ಭಗವಂತ ನಿರ್ಮಾಣ ಮಾಡಿದ್ದೇ ಮಹತ್ ತತ್ವದಿಂದ. ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನು. ಬ್ರಹ್ಮದೇವರು ವಾಯುದೇವರು ಅಂದರೆ ಮಹತ್ತತ್ವವೇ. ಏನು ಮಹತ್ತತ್ವ? ದೇವತೆಗಳ ಮಧ್ಯದಲ್ಲಿ ಹೆಚ್ಚಿನ ಮಹತ್ವವನ್ನು, ಮಹಿಮೆಯನ್ನು ಸಾಧಿಸಿದವರು. ಹಾಗಾಗಿ ಇಂದ್ರಾದಿಗಳಿಗಿಂತ ನಾನು ಸರ್ವೋತ್ತಮ, ಜೀವೋತ್ತಮ ಅಂತ ಹನುಮಂತ ದೇವರು ಆ ಮೂಲಕ ತೋರಿಸ್ತಾ ಇದ್ದಾರೆ. ಇನ್ನು ಹಾರಬೇಕು. ಹಾರುವ ಸಂದರ್ಭದಲ್ಲಿ ಹನುಮಂತ ದೇವರಂತಾರೆ, ನಾನು ರಾಮನ ಕಾರ್ಯವನ್ನು ಸಾಧಿಸ್ತೇನೆ, ಮಾಡಿಯೇ ಮಾಡ್ತೇನೆ, ನೀವು ಯಾರು ಏನು ಯೋಚನೆ ಮಾಡಬೇಡಿ, ನಾನು ಸೀತಾ ಸುದ್ದಿಯನ್ನು ತಂದೇ ತರ್ತೇನೆ ಅಂತಾರೆ. ಅಲ್ಲ, ಇದು ತುಂಬ ಆಯ್ತಲ್ವ, ಓವರ್ ಕಾನ್ಫಿಡೆನ್ಸ್ ಅಂತಾರೆ ನೋಡಿ. ಯಾವಾಗಲೂ ಕೆಲಸ ಮಾಡ್ತೇನೆ, ಫಲ ಎಲ್ಲ ನಂಗೆ ಗೊತ್ತಿಲ್ಲ ಹೀಗೆ ಅನ್ಬೇಕು. ಆದರೆ ಹನುಮಂತ ದೇವರು ಹಾಗಂತಿಲ್ಲ. ನಾನು ಹೋಗ್ತೇನೆ, ಕೆಲಸ ಪೂರ್ಣ ಮಾಡ್ತೇನೆ, ಸೀತಾದೇವಿಯ ಸುದ್ದಿಯನ್ನು ತಂದೇ ತರ್ತೇನೆ. ಅಲ್ಲ, ಇದು ಹೇಗೆ ಹೇಳ್ತಾರೆ ಇವರು ಅಂದರೆ, ಹನುಮಂತ ದೇವರಿಗೆ ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇಲ್ಲ. ಅವರು ಪ್ರತಿ ಕರ್ಮದಲ್ಲಿ ಭಗವಂತನ ಕರ್ತೃತ್ವದ ಚಿಂತನೆ ಇದೆ. ನಾವೆಲ್ಲ ಮಾಡಿದ ಮೇಲೆ ನಾಹಂಕರ್ತ ಹರಿಕರ್ತ ಅಂತ ಅಂತೀವಿ. ಆದರೆ ಮಾಡುವ ಕಾಲಕ್ಕೆ ನಮ್ಮ ಭಾವನೆ ಏನು? ನಾನೇ ಮಾಡ್ತಾಯಿದ್ದೀನಿ.
ಈ ನಾನು 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 ಅನ್ನೋದ್ರಿಂದಲೇ ಫಲದಲ್ಲಿ ಡೌಟ್ ಇದೆ ನಮಗೆ, ಆಗತ್ತೆ ಗ್ಯಾರಂಟಿ ಇಲ್ಲ. ಹನುಮಂತ ದೇವರಿಗೆ ಡೌಟ್ ಇಲ್ಲ.